ರಾಜ್ಕುಮಾರ್ ಅವರು ನಟನೆ ಮಾಡಿದ ಸಿನಿಮಾ ಬಗ್ಗೆ ಅನೇಕರಿಗೆ ಹೆಮ್ಮೆ ಇದೆ. ಯಾಕಂದ್ರೆ ಅವರ ಪ್ರತಿ ಚಿತ್ರಗಳಲ್ಲೂ ಒಂದು ಸಂದೇಶ ಇರ್ತಾ ಇತ್ತು. ಪ್ರತಿ ಸಿನಿಮಾಗಳ ಹಿಂದೆ ಒಂದು ಅಚ್ಚರಿಯ ಕತೆ ಕೂಡ ಇರ್ತಾ ಇತ್ತು. ರಾಜ್ಕುಮಾರ್ ಅವರು ತಮ್ಮ ಭಕ್ತಿಯಿಂದ ಪ್ರಸಿದ್ಧಿಯಾಗಿದ್ರು. ಮಂತ್ರಾಲಯ ಮಹಾತ್ಮೆ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಅವರು ಮಂತ್ರಾಲಯದ ಗರ್ಭಗುಡಿಯಲ್ಲಿ ರಾತ್ರಿಯನ್ನ ಕಳೆದ್ರು ಅನ್ನುವಂಥದ್ದು ವಿಶೇಷ. ಈ ಚಿತ್ರವು ಅವರ ನೆಚ್ಚಿನ ಚಿತ್ರವಾಗಿತ್ತು ಮತ್ತು ದೊರೆ ಭಗವಾನ್ ಅವರ ಸಹಾಯದಿಂದ ನಿರ್ಮಾಣವಾಗಿತ್ತು. ರಾಜ್ಕುಮಾರ್ ಅವರು ಪೌರಾಣಿಕ ಪಾತ್ರಗಳ ಮೂಲಕ ಗಮನವನ್ನ ಸೆಳೆದವರು. ಈ ಪಾತ್ರಗಳಲ್ಲಿ ಅವರು ಅನೇಕರಿಗೆ ಇಷ್ಟ ಆಗ್ತಾರೆ. ರಾಜ್ಕುಮಾರ್ ಅವರನ್ನ ಜನರು ಹೆಚ್ಚು ಇಷ್ಟಪಟ್ಟಿದ್ದು ಇದೇ ಕಾರಣಕ್ಕೆ ಅಂತ ಹೇಳಬಹುದು. 1966ರಲ್ಲಿ ರಿಲೀಸ್ ಆದಂತಹ ಮಂತ್ರಾಲಯ ಮಹಾತ್ಮೆ ಅವರ ವಿಶೇಷ ಚಿತ್ರಗಳಲ್ಲಿ ಒಂದು. ಮಂತ್ರಾಲಯ ಮಹಾತ್ಮೆ ಸಿನಿಮಾಗೆ ಟಿ.ವಿ. ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ರು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ನಟನೆ ಮಾಡಿದ್ರು. ಇದು ಅವರ ಅಚ್ಚುಮೆಚ್ಚಿನ ಚಿತ್ರ ಕೂಡ ಹೌದು. ಈ ಸಿನಿಮಾನ ಮಾತ್ರ ರಾಜ್ಕುಮಾರ್ ಅವರು ನೋಡಿ ಅಂತ ಹೇಳಿ ಅಭಿಮಾನಿಗಳ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ. ಈ ಸಿನಿಮಾ ಅವರಿಗೆ ಅಷ್ಟೊಂದು ಹತ್ತಿರವಾಗಿತ್ತು ಅಂತ ಹೇಳಬಹುದು. ರಾಜ್ಕುಮಾರ್ ಅವರು ಒಮ್ಮೆ ಮಂತ್ರಾಲಯಕ್ಕೆ ಹೋಗಿದ್ರು. ಅಲ್ಲಿ ಅವರು ರಾತ್ರಿ ಮಲಗ್ತೀನಿ ಅನ್ನುವಂತಹ ಕೋರಿಕೆಯನ್ನ ಇಟ್ಕೊಂಡಿದ್ರು. ಗರ್ಭಗುಡಿಯಲ್ಲಿ ಮಲಗೋದಕ್ಕೆ ಅವಕಾಶವನ್ನ ನೀಡಲಾಯಿತು. ಮುಂಜಾನೆ ಅವರು ಎದ್ದು ನೇರವಾಗಿ ಮನೆಗೆ ಬಂದ್ರು. ದೊರೆ ಭಗವಾನ್ ಬಳಿ ಬಂದ ರಾಜ್ಕುಮಾರ್, ನಾನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸಿನಿಮಾ ಮಾಡ್ತೀನಿ, ನೀವು ಮಾಡಿ ಅಂತ ಕೇಳಿಕೊಂಡ್ರು. ಆ ಬಳಿಕ ಸಿನಿಮಾ ರೆಡಿ ಆಯಿತು. ರಾಜ್ಕುಮಾರ್ ಅವರು ತುಂಬಾನೇ ಶ್ರದ್ಧೆ ಹಾಗೂ ಭಕ್ತಿಯಿಂದ ಆ ಚಿತ್ರವನ್ನ ಮಾಡಿದ್ರು ಅಂತ ಹೇಳಬಹುದು. ದೊರೆ ಭಗವಾನ್ ಈ ಸಿನಿಮಾದ ನಿರ್ಮಾಣದಲ್ಲಿ ಹಾಗೂ ನಿರ್ದೇಶನದಲ್ಲಿ ಹೆಚ್ಚಿನ ಕಾಳಜಿಯನ್ನ ವಹಿಸಿದ್ರು. ಇವರ ಮೇಲುಸ್ತುವಾರಿಯಲ್ಲಿ ಸಿನಿಮಾ ಮೂಡಿ ಬಂದಿತ್ತು. ಈ ಸಿನಿಮಾ ರಿಲೀಸ್ ಆಗಿ 70 ವರ್ಷಗಳು ಕಳೆದಿವೆ.